ನಮ್ಮ ಪಾರ್ಟ್ 2 ಬ್ಲಾಗಿಗೆ ಸ್ವಾಗತ ಸುಸ್ವಾಗತ. ಈಗ ನೋಡ್ರಿ ನಮ್ಮ ಮಮ್ಮಿ ಏನು ಮಾಡ್ತಾರೆ ಶುರುಕುಂಬ ಅದು ಪಾರ್ಟ್ 1 ಆಯಿತು. ಯಾರೆಲ್ಲ ನೋಡಿಲ್ಲ ನೋಡ್ರಿ, ಅದು ಅಪ್ಲೋಡ್ ಮಾಡೀನಿ ಆಲ್ರೆಡಿ. ಸೊ ಇದು ಪಾರ್ಟ್ 2 ಅದ. ಈಗ ನಮ್ಮ ಮಮ್ಮಿ ಇಲ್ಲಿ ನಮ್ಮ ಸಲಕಂತ ಏನೋ ನಾಷ್ಟ ಮಾಡ್ತಾರೆ. ಆ್ಯಕ್ಚುಲಿ ನಾಷ್ಟ ಹೋಗಿ ಊಟ ಆಗ್ಯದ, ಅದಕ್ಕೆ ಲೇಟ್ ಮಾಡಿ ಹೇಳ್ತೀವಲ್ಲ. ಸೊ ಅದ್ರ ಸಲಕ ಇಲ್ಲಿ ಸಾಂಬಾರಿಗೆ ಇಡ್ಲಿ ಮಾಡತ್ತೀಯಲ್ಲ ಮಮ್ಮಿ. ಸೊ ಸಾಚ ನೋಡಿದ್ಮೇಲೆ ಗೊತ್ತೇ ಆಗಿಬಿಡ್ತದೆ ಇಡ್ಲಿ ಅನ್ಕೇಸಿಂದ ಇವತ್ತು. ಇಲ್ಲಿ ಆಲ್ರೆಡಿ ನಮ್ಮ ಮಮ್ಮಿ ಅದು ಇಡ್ಲಿ ಸಾಂಬಾರು ಸಲಕಂತ ಕುಕ್ಕರ್ ಹಚ್ಚಾರ. ಸೊ ಅಲ್ಲಿ ನಮ್ಮ ಮಮ್ಮಿ ಇಡ್ಲಿ ಇದು ಹಿಟ್ಟು ತೋರಿಸ್ತಾರೆ. ಹಿಟ್ಟೆಲ್ಲ ತೋರಿಸ್ ಮೊದಲು. ಮಮ್ಮಿ ಇದು ಏನಂತಾರಪ್ಪ ನಿಂದಾರ ಇದು ನಿಂಬು ಎದಕ್ಕೆ ಹಾಕ್ತಾರ? ಟೇಸ್ಟ್ ಸಲಗೆ ಅದ್ರಲಿಂತ ಇಡ್ಲಿ ಟೇಸ್ಟ್ ಬರ್ತದೇನೋ ಅನಸ್ತು. ಸೊ ನೀರ್ ಹಾಕಿ ಅದು ನಿಂಬಿಕಾಯಿ ಹಾಕ್ಯಾರ ನೋಡ್ರಿ ನಮ್ಮ ಮಮ್ಮಿ ಅದ್ರಾಗ. ಅದು ನೋಡ್ರಿ ಬುಟ್ಟಿ ಮನೆ ನಮ್ದು ಊರ್ ಜಾತ್ರೆ ಶರಣಬಸಪ್ಪನ ಜಾತ್ರೆಗೆ ತೊಗೊಂಡಿದ್ದೆ. ಎಷ್ಟು ಚಲೋ ಅದಲ್ಲ. ಅದ್ ಕೆಳಗಿನ ಸ್ಟ್ಯಾಂಡ್ ನೋಡ್ರಿ ಎಷ್ಟು ಬಾರ್ರಿ ಅದು. ದೂರಿಂದ ಎಷ್ಟು ಮಸ್ತ್ ಕಾಣತ್ತದ. ಯುಗಾದಿಗೆ ಮೊನ್ನೆ ಹೋಳಿಗೆ ಮಾಡಿದ್ದು. ಇಡ್ಲಿ ಬೆಟ ನಿನ್ನೆ ಸ್ಕೂಲಿಗೆ ಹೋಗಿದ್ರಲ್ಲಪ್ಪ ನೀವು ಬರತನ ಬೆಟ ಮಧ್ಯಾಹ್ನಾಗ ಏನ್ ಮಾಡಿನಪ್ಪ ಹೇಳಿ. ಚಲೋ ನೆಂದದ್ ನೋಡ್ರಿ ಚಂದ ಅಂತದ. ಮಧ್ಯಾಹ್ನ 2 ಹಂಗ ಬೆಟ ಹೇಳದಕ್ಕೆ ಕುಡಿ ತೊಳೆದ ಉದ್ದಿಗೆ ಇಡೋಶು ಅದು ಹಂಗೆ ಇಟ್ಟಕ್ ಬೇಡ ಕಾಂಜಿ ನೋವು ಮೊದಲೇ. ಏನ್ ಮಾಡಿನ ಬೇಟ ಮಧ್ಯಾಹ್ನ 2 ಹಂಗ ಬೆಟ ಅಡಿಚಿ ಗಿಲಾಸು ಇದು ರವಾ, ಅಡಿಚಿ ಗಿಲಾಸು ರವಾ, 1.5 ಗಿಲಾಸ್ ಅನ್ಕ ಉದ್ದಿನ ಬೇಳೆ ಹಾಕಿಸಿದ್ ನೆನೆ ಇಟ್ಟಿನಿ. ಉದ್ದಿನ ಬೇಳೆ ಕಡೆ ಮಾಡ್ಯದಿಲ್ಲ. ಆದ್ರ ಪ್ಲೇನೆ 7:30 ಹಂಗ ಮಿಕ್ಸಿ ಮಾಡ್ಯಾಡ. ಯಾಕಂದ್ರೆ 2 ಗಂಟೆಗೆ ನೆನೆ ಹಾಕಿನಲ್ಲ, ಜಲ್ದಿನೂ ನೆನೆ ಹಾಕ್ತೀನಿ ಬಿಟ್ಟ. ಎಷ್ಟು ಗಂಟೆ ಬಿಡ್ಬೇಕದು? ಅದು ಸಾಯಂಕಾಲ 7 ಗಂಟೆ ತನಕ 2 ಗಂಟೆಗೆ ನೆನೆ ಹಾಕಿನಿ. 7:30 ಹಂಗ ಮಿಕ್ಸಿ ಮಾಡ್ಕೋಬೇಕು. ಟೋಟಲ್ ಎಷ್ಟು ಗಂಟೆ ಆತದ? ಎಷ್ಟು ಗಂಟೆ ಆತದ ನೋಡಿ? 2 ಗಂಟೆಲಿಂದ 7:30 5 ಗಂಟೆ. 5 ಗಂಟೆ ನೆನೆ ಹಾಕಿನಪ್ಪ. ನೆನೆ ಹಾಕಿರ್ಪ್ಲೇನೆ 7:30 ಹಂಗ ಮಿಕ್ಸಿ ಮಾಡಿಸಿಂದು ತಂಗಿ ಮಿಕ್ಸಿ ಮಾಡ್ಯಾಬಿಟ್ಟ. ಮಿಕ್ಸಿ ಮಾಡಕ್ಕೆ ಹೇಳಿದೆ ಕಲಿಸಿಡು ಅಂತೇಳಿ ತಂಗಿ ಎಲ್ಲಷ್ಟು ರವಾ ಮತ್ತು ಉದ್ದಿನ ಬೇಳೆ ಮಿಕ್ಸಿ ಮಾಡ್ಕೊಂಡಿದ್ದೆಲ್ಲ ಕಲ್ಸಿ ಮಾಡಿ ಇಟ್ಟ. ಅದ್ರ ರಾತ್ರಿಗೆ ಏನ್ ಮಾಡ್ಬಿಟ್ಟು ಸ್ವಲ್ಪ ಸೋಡಾ ಹಾಕ್ಬೇಕು, ಬಕ್ಕುಳ ಹಾಕ್ಬಾರ್ದು. ಇನ್ನೊಂದ್ ಜಾಸ್ತಿ ಹಾಕೋಬೋದ್ ನಾವು ಸುಮ್ ಸೋಡಾ ಸ್ವಲ್ಪ ಹಾಕಿನ್ ಬಿಟ್ಟಣ ಹಂಗಂತೇಳಿ ಕಿಸಿಂದ ಎಲ್ಲ ಬಿಟ್ಟ. ಈಗ ಇದು ಮಾಡಿದ್ನಿ. ಈಗ ನಾಷ್ಟಾಕ ಇದೇ ಮಾಡ್ಲಾಕತ್ತೀನಿ ಇಡ್ಲಿ ಸಾಂಬಾರ್ ಚಟ್ನಿ. ಯಾಕಂದ್ರೆ ನಮಗೂ ಯಾವಾಗಲೂ ಸ್ಕೂಲಿಗೆ ಹೋಗ್ತಾ ಇರ್ತಿರ್ಲ ಬಟ್ ಹೌದು. ನಮ್ಗ ದೋಸೆದೊಂದು ಒಂದು ಇಡ್ಲಿದೊಂದು ತೋರ್ಸಕ್ ಆಗಲ್ಲ ನೋಡ್ರಿ ನಂಗೆ ಬ್ಲಾಗ್. ಎದಕ್ಕಂತಂದ್ರ ಮನೆಗಿದ್ದಾಗ ಮಾಡಲ್ಲ ನಾವು. ನಮ್ಮ ಮಮ್ಮಿ ಸ್ಕೂಲಿಗೆ ಹೋಗೋವಾಗೆ ಮಾಡ್ತಾರ. ಸೊ ನಾವು ಸ್ಕೂಲ್ದಾಗ ಇದ್ದಾಗೆ ಇಲ್ಲಿ ನಮ್ಮ ಮಮ್ಮಿ ಏನೇನ್ ಬೇಕದೆಲ್ಲ ಇಂಗ್ರೀಡಿಯೆಂಟ್ಸ್ ಹಂಗೆ ಹಾಕಿಡ್ತಾರ. ಸೊ ಅದಕ್ಕೆ ಇವತ್ತಂತ ನಾನು ನಿಮಗೆ ಹೇಳತ್ತೀನಿ. ಅದು ಬಿ ನಿನ್ನೆ ಆಕ್ಚುಲಿ ಮನೆಗಿದ್ದ ಆಗಲ್ಲ. ಅದು ಏನಾರ 2 ದಿನ ಚುಟ್ಟಿತ್ತ ಮಾಡ್ಬೋದು, 1 ದಿನ ಚುಟ್ಟಿ ಇರ್ತಲ್ಲ. ಸೊ ಇದು 1 ದಿನ ನೆನೆ ಹಾಕಿ ಮರ್ದಿನ ಮಾಡೋದಿರ್ತದೆ. ಸೊ ಅದಕ್ಕೆ ನನಗೆ ಟೈಮ್ ಇರಲ್ಲ. ಅದಕ್ಕೆ ನಮ್ಮಮ್ಮಿ ಡೈರೆಕ್ಟ್ ಅಷ್ಟೇ ಕಟ್ತಾರ್ರಿ ಟಿಫಾನಿಗೂ. ನಾನು ಕಟ್ತೀನಿ ಇಲ್ಲ ಅಂತ ಇಲ್ರಿ, ನಮ್ಮ ಮನೆಯವ್ರು ಕಟ್ಲಾ ಕೊಡಲ್ರಿ ಜಾಸ್ತಿ. ಟಿಫಾನಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಷ್ಟೇ ಅಪ್ಪ, ಲಂಚಿಗೆ ಆಗಲ್ರಿ. ಇನ್ನ ದೋಸೆ ನಾ ತಗೊಂಡ್ ಹೋಗ್ತೀನಿ. ಮಮ್ಮಿ ಬ್ಯಾಡ ಅಂತಾರ ಅಂದ್ರೆ ಬಿ ನಾ ದೋಸೆ ತಗೊಂಡ್ ಹೋಗ್ತೀನಿ. ಏನಾರ ವೆರೈಟಿ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ನಮ್ಮ ಸಣ್ಣ ಮಗಳರ ನನ್ನ ತಂಗಿಗೆ ಆಕಿಗೆ ಚಪಾತಿನೇ ಬೇಕ್ರಿ ಆಕಿ. ಅದಕ್ಕಂತೇಳಿ ಈಗ ಮಾಡ್ಲತ್ತೀವಿ ಬಿಡ. ಇಡ್ಲಿ ಮಾಡ್ಲತ್ತೀನಪ್ಪ. ಆ ಕಡೆ ಕುಕ್ಕರ್ ಚಟ್ನಿ ಹಚ್ಚಿನಿ. ಇಲ್ಲಿ ಬಾಳ ಗಟ್ಟಿ ಇರ್ಬಾರ್ದು ಬಟ. ಏನ್ ಮಮ್ಮಿ ಇದು ಹಿಟ್ಟು ಬಟ ರವಾ. ಅಚ್ಚಾ. ಬಾಳ ಗಟ್ಟಿ ಇರ್ಬಾರ್ದು. ಗಟ್ಟಿ ಇತ್ತಂದ್ರೆ ಏನಂತ ಬಟ ಇಡ್ಲಿ ಬಾಳ ಬಿರುಸತ್ತವ ಬಟ. ಅಷ್ಟು ಗಟ್ಟಿನೂ ಇರ್ಬಾರ್ದು, ಅಷ್ಟು ಇದನ್ನೂ ಇರ್ಬಾರ್ದು. ಅಷ್ಟೇ ಮೀಡಿಯಂ ಇರ್ಬೇಕು ಬಟ ರವಾ ಇದು. ಓಕೆ. ಯಾಕಂದ್ರೆ ಬಟ ಸ್ಮೂತ್ನಾಗ ಬರ್ಬೇಕಂದ್ರೆ ಇಲ್ಲ ಬಟ ಅಷ್ಟೇ ಮೀಡಿಯಂ ಇರ್ಬೇಕು. ನಮ್ಮ ಮಮ್ಮಿ ಮಾಡಿದ ಇಡ್ಲಿ ಭಾಳ ಅಂದ್ರೆ ಭಾಳ ಸಾಫ್ಟ್ ಆತವ. ನಮ್ಮ ಫ್ರೆಂಡ್ಸ್ ಆಗಲಿ ಹಂಗೇನ ಸ್ಕೂಲಿಗೆ ನಮ್ಮ ಕಲೀಗ್ಸ್ ಏನೆಲ್ಲ ಭಾಳ ಇಷ್ಟಪಟ್ಟು ತಿಂತಾರ. ಸೊ ಅದು ಫುಲ್ ಸಾಫ್ಟ್ ಮೆತ್ತಗೆ ಆತವ ನೋಡ್ರಿ ಹೂವು ಆದಂಗ. ನೆನೆನಾಗ ಅದ ಬಟ್ ಅದು ಮೇನ್. ಹಂಗೆ ನೆನೆದು ಎಲ್ಲ ಹಾಕಾಕ ಮೇನ್ ಅದ. ಒಬ್ಬೊಬ್ರು ಏನ್ ಮಾಡ್ತಾರ ಬಟ ಸಾಯಂಕಾಲ 6 ಗಂಟೆ ನೆನೆ ಹಾಕ್ತಾರ ಬಟ. ನಾ ಹಂಗ ನೆನೆ ಹಾಕಲ್ಲ. ಅಂದ್ರೆ ಜಲ್ದಿ ನೆನೆ ಹಾಕ್ಬೇಕು ನಾವು. ಒಂದು ಅಟ್ಲೀಸ್ಟ್ 4-5 ಗಂಟೆ ಬಿಡಬೇಕು. ನಾವ್ ಹೆಂಗ ಇದಕ್ಕೆ ಮಾಡ್ತೀವಿ ನೋಡ್ಬಿಟ್ಟ. ಸೊ ನಾ ಇನ್ ಡೀಟೇಲ್ ಆಗಿ ಹೇಳತ್ತೀನಿ ನೋಡ್ರಿ ನಾ ಎಲ್ಲ ಏನೇನು ರೆಸಿಪಿಗಳವ ಆ್ಯಕ್ಚುಲಿ. ಸೊ ಅಡುಗೆದೆಲ್ಲ ಹೆಂಗೆ ಅಂದ್ಕೇಸಿಂದ ನಮ್ದು ಕುಕಿಂಗ್ ಚಾನಲ್ದಾಗ ನಿಮಗೆ ಇನ್ ಡೀಟೇಲ್ದಾಗೆ ಸಿಗ್ತದೆ ನೋಡ್ರಿ. ಹಾಫ್ ಆಗಲಿ ಮತ್ತು ಹಿಂಗೆ ನಾವು ಹೇಳೋದೊಂದು ಮಾಡೋದು ಹಾಗೆಲ್ಲ ಇರಲ್ಲ. ಸೊ ಏನಿದ್ದೆಲ್ಲ ಫುಲ್ ಕ್ಯಾಮ್ರಾ ಮೇಲೆ ಇರ್ತದೆ. ಹೇಳಿದೆಲ್ಲ ಇನ್ ಡೀಟೇಲ್ ನಾವೆಲ್ಲ ಹೇಳ್ಕೊತಾನೆ ಮಾಡ್ತೀವಿ. ಬಟ್ ಫುಲ್ ಹಾನೆಸ್ಟ್ಲಿ ಅದೆಲ್ಲ ಏನೇನು ಇರ್ತದಲ್ಲ ಇನ್ ಡೀಟೇಲ್ ಆಗಿ ಹೇಳೇ ಮಾಡ್ತೀವಿ ನಾವು. ಸೊ ಕ್ಯಾಮ್ರಾ ಬಿ ಮತ್ತು ಹಿಂಗೆ ಆಫ್ ಮಾಡಿ ಮತ್ತು ಇನ್ನೊಂದ್ಸಲ ಹೆಚ್ಚಿಗಾಗಿ ಏನೇ ಅಲ್ಲಿ ಅದು ನಾನು ನಿಮಗೆ ಹೇಳತ್ತೀನಿ ಹಂಗೆ. ಸೊ ನನ್ನ ಚಾನಲ್ದಾಗೆ ಏನೇ ಇರಲಿ ಅಡುಗೆ ಇನ್ ಡೀಟೇಲ್ದಾಗೆ ಕರೆಕ್ಟಾಗಿ ಹೇಳ್ತೀವಿ ನಾವು. ಸೊ ಅಡುಗೆ ಬಗ್ಗೆ ಎಲ್ಲ ಏನೇನು ಅದ, ಹೆಂಗೆ ಮಾಡಬೇಕು, ಏನೇನು ಇಂಗ್ರೀಡಿಯೆಂಟ್ಸ್, ಹೆಂಗೆ ಎಷ್ಟು ಹಾಕಬೇಕು, ಎಷ್ಟು ಹಾಕೋದ್ರಿಂದ ಹೆಂಗೆ ಟೇಸ್ಟ್ ಕೊಡ್ತದ. ಸೊ ಆಯ್ತು ನೋಡ್ರಿ ಇಷ್ಟೆಲ್ಲ ಹಾಗೆ ಎಲ್ಲ. ಅದು ಹಿಟ್ಟು ಹಾಕಿನ ಮುಂಚೆ ಸಾಚಾಗ ಒಂದು ಸ್ವಲ್ಪ ಎಣ್ಣೆ ಹಚ್ಬೇಕು ನೋಡ್ರಿ. ಎಣ್ಣೆ ಹಚ್ಚೋದ್ರಿಂದ ಭೀ ಚಲೋ ಇಡ್ಲಿಗಳು ತೆಗೆ ಟೈಮಿಗೆ ಚಲೋ ಹೇಳ್ತಾವೆ. ಇಲ್ಲಾಂದ್ರೆ ಕೆಳಗೆ ಹತ್ಕೊಂತಾವೇನೋ ಸಾಚಾಗಲ್ಲ ಮಮ್ಮಿ.
ಇದು ಇಡಪ್ಪ ಕಡೆ ಯಾಕಂದ್ರೆ ಎಲ್ಲ ಚಟ್ನಿ ಗಿಡ ಸೊ ಅಲ್ಲಿ ಸಾಂಬಾರು ಕುಕ್ಕರ್ ಹಚ್ಚಿರೋದು. ಸೊ ಸಾಂಬಾರು ಕುಕ್ಕರ್ ಹಚ್ಚೋದೇನು ಅದೇ ಮಾಮೂಲಿ, ಅದ್ರೊಳಗೆ ಏನು ಅದೇ ಯಾವಾಗ ಭೀ ನಾವು ನಾರ್ಮಲ್ ಸಾಂಬಾರು ಏನು ಮಾಡ್ತೀವಲ್ಲ ಅದೇ. ಮಮ್ಮಿ ಮತ್ತೆ ಏನಾರ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ ಹಾಕಿದ್ದೇನೆ ಇಲ್ಲಲ್ಲ? ಸೊ ಯಾಕಂದ್ರೆ ಇಡ್ಲಿಗೆ ಒಂದು ಸ್ವಲ್ಪ ಎಕ್ಸ್ಟ್ರಾನೇ ಇರ್ತದೆ. ಅಂದ್ರೆ ಎಕ್ಸ್ಟ್ರಾ ಒಂದು ಇಂಗ್ರೀಡಿಯೆಂಟ್ ಹಾಕಿದಷ್ಟೇ ಉಳ್ಳಾಗಡ್ಡಿ. ಸೊ ಈ ಚಾಕು ಭಾಳ ಅಂದ್ರೆ ಭಾಳ ತೇಜ್ ಅದ ನೋಡ್ರಿ, ಇದು ಭಾಳ ಚುಪ್ಪುಕದ. ಬಟ್ ಚಲೋ ಅದ, ಚಲೋ ಅದ, ಆಸ್ಥೆಟಿಕ್ ಚಲೋ ಕಾಣ್ತದ ನೋಡ್ರಿ, ಮಸ್ತ್ ಕಾಣುತ್ತಾ. ಇಂಥವೆಲ್ಲ ನೈಫ್ ಎಲ್ಲ ಇಂಟ್ರೆಸ್ಟ್ ಜರ ಎಲ್ಲ ಕಟ್ ಮಾಡಕ್ಕೆ ಭೀ ಇಂಟ್ರೆಸ್ಟ್ ಬರ್ತಾವ. ಉಳ್ಳಾಗಡ್ಡಿ, ಟಮಾಟ, ಅದೆಲ್ಲ ಪಲ್ಯ, ಸೊಪ್ಪು. ಸೊ ಅದ್ರ ಸಂಗಟ ಇವು 3. ಸೊ ಇದು ಫ್ರೂಟ್ಸಿಗೆ ಕರೆಕ್ಟ್ ಅದ ನೋಡ್ರಿ. ಸೊ ಚಲೋ ಅದಾವಲ್ಲ. ಇವಾಗಿಲ್ಲ ಮಮ್ಮಿ ಇಡ್ಲಿ ಸಾಚ ಹಚ್ಚಾರ, ಅಲ್ಲಿ ಸಾಂಬಾರು ಕುಕ್ಕರ್ ಆಗ್ಲತ್ತದ. ಈಗ ಚಟ್ನಿ ನೋಡಮ್ ಬರ್ರಿ ಮಮ್ಮಿ ಚಟ್ನಿ ಹೆಂಗೆ ಮಾಡ್ತಾರ, ಯಾವ ಚಟ್ನಿ ಮಾಡ್ತಾರ ಅಂತ ಕೇಳೋಣ ಫಸ್ಟ್. ಯಾವ ಚಟ್ನಿ ಮಾಡತ್ತಮ್ಮ? ಶೇಂಗಾ ಚಟ್ನಿ ಮಾಡತ್ತಮ್ಮ. ಶೇಂಗಾ, ಪುಟಾಣಿ, ಕೊಬ್ಬರಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಖಾರ ಎಲ್ಲ ಮಿಕ್ಸ್ ಮಾಡಿ ಮಾಡ್ತಾರೆ ನೋಡೋಣ. ಸೊ ಇಲ್ಲಿ ಚಟ್ನಿ ಮಾಡ್ಲಕ್ಕಂತ ಒಂದು ಟ್ರೇದಾಗ ನಾವು ಮಮ್ಮಿ ಇದು ಶೇಂಗಾ ಫ್ರೈ ಮಾಡ್ಕೊಳತ್ತಾರ. ಸೊ ಇಲ್ಲಿ ಶೇಂಗಾ ಮತ್ತು ಎಳ್ಳು ಇದು ಎರಡು ಚಲೋ ಫ್ರೈ ಮಾಡ್ಬೇಕು ನೋಡ್ರಿ. ಶೇಂಗಾ ಮತ್ತು ಎಳ್ಳು ಚಲೋ ಫ್ರೈ ಮಾಡ್ಕೋಬೇಕು. ಹೆಂಗೆ ಹಾರ್ಲತ್ತವಲ್ಲ ಇವು. ಸೊ ನಿನ್ನೆ ಒಂದು ಸ್ವಲ್ಪ ನಮ್ಮ ಮಮ್ಮಿ ಅದು ಮಿಕ್ಸಿ ಮಾಡಿ ಉದ್ದಿನ ಬೇಳೆ ಜಾಸ್ತಿ ಸ್ವಲ್ಪ ತೆಗೆದಕಿಸಿ ಫ್ರಿಜ್ದಾಗ ಇಟ್ಟಿದ್ರು. ಇದೆಲ್ಲ ಚಟ್ನಿ ಮಾಡಬೇಕಲ್ಲ, ಸೊ ಅದ್ರ ಸಲಕ್ಕಂತ ನಮ್ಮ ಮಮ್ಮಿ ಇಲ್ಲಿ ಉಳ್ಳಾಗಡ್ಡಿ ತೊಗೊಂಡು ಉಳ್ಳಾಗಡ್ಡಿ ಇನ್ನೂ ಕಟ್ ಮಾಡ್ತಾರೆ ನೋಡು, ಮೋಸ್ಟ್ಲಿ ಗೊತ್ತಿಲ್ಲ. ಸೊ ಸದ್ಯಕ್ಕೆ ಇಲ್ಲಿ ಮೆಣಸಿನ್ಕಾಯಿ ತೊಗೊಂಡಾರ, ಮೆಣಸಿನ್ಕಾಯಿ ಇಟ್ಟಾರ. ಸೊ ಇವಾಗ ಇಲ್ಲಿ ಅದೇ ಜಾರ್ದಾಗ ಅದು ತೊಳೆದಿಲ್ಲ, ಅದಕ್ಕೆ ಉದ್ದಿನ ಬೆಳಿಗ್ಗೆದ ಅದಕ್ಕೆ ನಮ್ಮ ಮಮ್ಮಿ ತೊಳೆದಿಲ್ಲ ನೋಡ್ರಿ. ಬಿಟ್ಟ ಅಲ್ಲ ಬೆಳ್ಳುಳ್ಳಿ, ಯಾಕಂದ್ರೆ ನಿನ್ನೆ ಇದು ಮಾಡಿದ್ದೇವೆ ಬಿಟ್ಟ ಅದು ವಿಡಿಯೋ ಮಾಡಂದ್ರೆ ನೀವು ಮಾಡ್ಕೊಂಡಿದ್ದು ಬಿಟ್ಟ, ಅದಕ್ಕೆ ಎಬ್ಬಿಸಲಿಲ್ಲ. ಕರಿ ಇತ್ತಲ್ರಿ ನೀನು ಇಲ್ಲಿ ಮೆಣಸಿನ್ಕಾಯಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅದು ಸಣ್ಣ ಇದು ಮಾಡಿದ್ದು ಕೊಟ್ಟಿದ್ದು. ಯಾಕೋ ಮೆಣಸಿನ್ಕಾಯಿ ನಮ್ಮ ಮಮ್ಮಿ ಇನ್ನೊಂದು ಸ್ವಲ್ಪ ಹಾಕ್ಲತ್ತಾರ. ಹ್ಞೂಪ್ಪ ಖಾರ 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 ಆದ್ರೆ ಟೇಸ್ಟ್ ಬರ್ತಪ್ಪ ಚಟ್ನಿ. ಅದು ಸಪ್ಪಗಂದ್ರೆ ಇದಾಗಲ್ಲವಾ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು. ಏನು ಹಾಕ್ಬೇಕಮ್ಮ? ಹುಣ್ಸಿಕಾಯಿ. ಹುಣ್ಸಿನ್ಕಾಯಿ. ಸೊ ನಾವು ಒಮ್ಮೆ ಹುಣ್ಸಿನ್ಕಾಯಿ ಭೀ ತೊಗೊಂಡಾರ ನೋಡ್ರಿ. ಒಂದು ಸ್ವಲ್ಪ ಚಟ್ನಿ ಹಾಕ್ಬಿಟ್ಟ. ಸಾಂಬಾರು ಮಸಾಲ ಅದಪ್ಪ ಅದ ನೋಡಿ ಉಳ್ಳಾಗಡ್ಡಿ. ಸೊ ಇಲ್ಲಿ ಹಾಗೆ ಒಂದು ಅರ್ಧ ಉಳ್ಳಾಗಡ್ಡಿ. ಇಷ್ಟೆಲ್ಲ ಏನು ಮಾಡಬೇಕು, ಒಂದು ಸ್ವಲ್ಪ ನೀರು ಹಾಕಿ ಸಣ್ಣಾಗಿ ರುಬ್ಕೋಬೇಕು. ಸೊ ಮೇನ್ ಇಂಗ್ರೀಡಿಯೆಂಟ್ ಕೊತ್ತಂಬರಿ ಒಂದೇನು ಹೇಳ್ಬೇಕು ನನಗೆ ಹೇಳೋದು. ಸೊ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಬೇಕು, ಹಾಗೆ ಕರಿಪತ್ತ ಬೇನು ಹಸಿ ಇದ್ರೆ ಹಾಕೋದು, ಇದ್ದಿಲ್ಲ ಅಂದ್ರೆ ಒಣಗುತ್ತೆ. ಸೊ ಮೇನ್ ಇದು ಶೇಂಗಾ ಮತ್ತು ನಾವೇನು ಎಳ್ಳು ಫ್ರೈ ಮಾಡ್ಕೊಂಡಿದ್ದಾವಲ್ಲ, ಸೊ ಅದು ಲಾಸ್ಟಿಗೆ ಇದು ಹಾಕಬೇಕು. ಸುಸಲ ಸಲಕ್ಕಿಲ್ಲ ಬಟ ಪುಟಾಣಿ ಮಿಕ್ಸಿ ಮಾಡಿ ಇಟ್ಕೋತೀವಲ್ಲ, ಅದು ಪುಟಾಣಿ. ಸೊ ನಾವು ಸುಸ್ಲಾ ಉತ್ತರ ಕರ್ನಾಟಕ ಅಂದಮೇಲೆ ಅವ್ರ ಮನೆ ಸುಸ್ಲಾ ಇರಲೇಬೇಕಾಗ್ತದೆ 2 ದಿನಕ್ಕೊಮ್ಮೆ. ಸೊ ಪುಟಾಣಿ ಭೀ ನಾವು ಈ ಥರ ಹಿಂಗೆ ಮಿಕ್ಸಿ ಮಾಡ್ಕೊಂಡು ಇಟ್ಟಿರ್ತೀವಿ. ಸೊ ಬೆಳಗ್ಗೆ ನಾಷ್ಟಕ್ಕೆ ನಾವು ಬೇಕಲ್ಲ, ಅದೊಂದು ಸ್ವಲ್ಪ ಪುಟಾಣಿ ಪೌಡರ್ ಭೀ ಹಾಕಿರೋಡ್ರಿ ನಮ್ಮ ಮಮ್ಮಿ. ಸೊ ಇಷ್ಟೆಲ್ಲ ಏನು ಮಾಡಬೇಕು, ಮಿಕ್ಸಿ ಮಾಡ್ಕೊಂಡು ಬರಲಮ್ಮ. ಇದು ನೋಡಿ. ಸೊ ಇಲ್ಲಿ ಇಡ್ಲಿ ನೋಡ್ರಿ ರೆಡಿ ಅದು ನೋಡಿ. ರೆಡಿ ಅದು ನೋಡ್ರಿ ಇಡ್ಲಿ ಎಷ್ಟು ಸಾಫ್ಟ್ ಕಾಣತ್ತವ. ಬಂದ್ ಮಾಡಲಿ. ಸೊ ಒಂದು ಸ್ವಲ್ಪ ನೀರು ಹಾಕಿರಿ, ಸ್ವಲ್ಪ ಹೆಚ್ಚಿಗೆ ಹಾಕೋರಿ. ಸೊ ಚಟ್ನಿಗೆ ಬಗರ್ ಹಾಕ್ಲತ್ತಾರ. ಇದು ಅದೇ ಕಡೆ ಅದ, ಈಗ ಜಸ್ಟ್ ಡ್ರೈ ಫ್ರೂಟ್ಸ್ ಫ್ರೈ ಮಾಡಿರಲ್ಲ, ಮತ್ತೆ ಸುಮ್ಮನೆ ತೊಳಿಲೆ. ಅದಕ್ಕೆ ಅದೇ ತುಪ್ಪದೇ ಅದಲ್ಲ, ಅದಕ್ಕೆ ನಾವು ಒಮ್ಮೆ ಬೇಡ ಅಂತಂದ್ರು. ಸೊ ಇಲ್ಲೆಲ್ಲ ಮತ್ತು ಈಗ ಚಟ್ನಿಗೆ ಮತ್ತು ಸಾಂಬಾರಿಗೆ ಎಲ್ಲ ಬೇಕಲ್ಲ, ಉಳ್ಳಾಗಡ್ಡಿ ಅದೆಲ್ಲ ಕಟ್ ಮಾಡತ್ತಾರ. ಸೊ ಚಟ್ನಿ ಏನು ಮಾಡ್ತಾರ, ಒಂದು ಸ್ವಲ್ಪ ಮಂದಿ ಹಂಗೆ ಅದು ಮಿಕ್ಸಿ ಮಾಡ ಹಂಗೆ ಅದು ಮಾಡ್ತಾರೆ. ಒಂದು ಸ್ವಲ್ಪ ಮಂದಿ ಏನು ಮಾಡ್ತಾರೆ, ಈ ಥರ ಬಗರ್ ಹಾಕ್ತಾರ. ಸೊ ನನಗೇನು ಅನ್ಸ, ಈ ಥರ ಹಿಂಗೆ ಬಗರ್ ಹಾಕಿದ್ರೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಕೊಡ್ಲಿಲ್ಲ. ಅದಕ್ಕೆ ಎಲ್ಲ ಜೀರಿಗೆ, ಸಾಸ್ವೆ ಮತ್ತು ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿ ಎಲ್ಲ ಹಾಕಿರ್ತೀವಲ್ಲ, ಸೊ ಅದರ್ಲಿಂದ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಕೊಡ್ತದೆ. ಸೊ ಈ ಥರ ಈ ಸಲ ಇದು ಏನಂತಾರೆ, ಈ ಥರ ಹಿಂಗೆ ಬಗರದು ಹಾಕಿಸಿ ಮಾಡಿರಿ ಚಟ್ನಿ ಚಲೋ ಆಗ್ತದೆ. ಅದು ಹೋಟೆಲ್ನಾಗ ಮಾಡ್ತಾರೆ. ಸೊ ಇಲ್ಲಿ ಜೀರಿಗೆ, ಸಾಸ್ವೆ, ಎಣ್ಣೆ ಕಾಯ್ದಾದ್ಮೇಲೆ ಜೀರಿಗೆ, ಸಾಸ್ವೆ ಹಾಕ್ರಿ. ಅದಾದ್ಮೇಲೆ ಒಣ ಮೆಣಸಿನ್ಕಾಯಿ. ಸೊ ಒಣ ಮೆಣಸಿನ್ಕಾಯಿ ನೋಡ್ರಿ ನಿಂಬಲ್ಲಿತ್ತು ಅಂದ್ರೆ ಹಾಕ್ರಿ, ಇಲ್ಲಾಂದ್ರೆ ಅದೇ ಜೀರಿಗೆ, ಸಾಸ್ವೆ, ಉಳ್ಳಾಗಡ್ಡಿಲಿಂತ ಬಗರ್ ಹಾಕ್ರಿ.
ಸೊ ಕರಿಪತ್ತ ಕೊತ್ತಂಬರಿ ಸೊ ಒಂದು ಸ್ವಲ್ಪ ಅದು ಹಸಿದ ಮೇಲೆ ಕಲರ್ ಚೇಂಜ್ ಆಗತ್ತಾನ ಈ ಥರ ಹಿಂಗೆ ಫ್ರೈ ಮಾಡ್ಕೊಂಡು ಆಯ್ತು ಅದು ಚಟ್ನಿ ರುಬ್ಬಿ ಚಟ್ನಿ ಹಾಕಿದ್ರೆ ಮುಗ್ದು ಹೋಗ್ತೀವಿ ಚಟ್ನಿ ಮಾಡೋದು 2 ನಿಮಿಷ ಸೊ ಚಲೋ ಈ ಥರ ಹಿಂಗೆ ಕಲರ್ ಚೇಂಜ್ ಆಗಿದ್ಮೇಲೆ ಆಯಿತು ಮಿಕ್ಸಿದಂದು ಹಾಕ್ಬಿಡ್ರಿ ಸ್ಮೆಲ್ ಘಮ ಘಮಲ್ಲದು ಅದೇ ಜಾರ್ದಾಗ ಮಿಕ್ಸಿ ಇದು ಮಾಡಿರ್ತೀವಲ್ಲ ನಾವು ಅದೆಲ್ಲ ಮಸಾಲ ರುಬ್ಬಿರ್ತೀವಿ ಸೊ ಅದೊಂದು ಸ್ವಲ್ಪ ನೀರು ಹಾಕಿ ಈ ಥರ ಹಾಕ್ಬಿಟ್ಟು ಕಲ್ಸ್ಕೊರಿ ಮುಗ್ದೆ ಹೋಯ್ತು ಚಮಚ ಎಷ್ಟು ಯೂಸ್ ಮಾಡ್ತೀವಿ ಅಮ್ಮ ಅದು ಸ್ವಲ್ಪ ಇಲ್ಲಿ ಅದಾಗ ಇಲ್ಲ ಅದು ಸೊ ಇಲ್ಲಿ ನಾ ಬ್ಯಾಳಿ ತಿರುವುದೆ ಅಲ್ಲಿ ನಮ್ಮ ಮಮ್ಮಿ ಸಾಂಬಾರು ಬಡ ಹಾಕ್ಲತ್ತಾರ ಇಲ್ಲಿ ಇದೊಂದು ಸಾಂಬಾರು ಮಸಾಲೆ ಹಾಕ್ಬೇಕು ಇದು ನಮ್ಮ ಮಮ್ಮಿ ಇಡ್ಲಿ ಮಾಡಿದಾಗ ಅಷ್ಟೇ ಯೂಸ್ ಮಾಡಿ ಇಡ್ಲಿ ಮತ್ತು ವಡೆ ಮಾಡ್ತಾ ಇಡ್ಲಿ ವಡೆ ಅಂತ ಇಡ್ಲಿ ಮತ್ತು ದೋಸೆ ಮಾಡಿದಾಗ ಅಷ್ಟೇ ಸಾಂಬಾರು ಮಸಾಲೆ ಯೂಸ್ ಮಾಡ್ತಾರೆ ಇಲ್ಲ ಡೈಲಿ ಮಾಡಲ್ಲ ಜಸ್ಟ್ ಅಷ್ಟೇ ಬಗಾರ ಹಾಕ್ಬಿಡ್ತಾರೆ ಸೊ ಇಲ್ಲೇನೋ ಸಾಂಬಾರು ರೆಡಿ ಆಯಿತು ಈಗ ನಮ್ಮ ಮಮ್ಮಿ ಇದು ಇಡ್ಲಿ ತೆಗೆದು ನಿಮಗೆ ತೋರಿಸ್ತಾರ ಎಷ್ಟು ಸಾಫ್ಟ್ ಆಗ್ಯಾವ ಹೆಂಗಾಗ್ಯಾವಂತ ವಾವ್ ನೋಡ್ರಿ ಎಷ್ಟು ಮಸ್ತ್ ಫುಲ್ ಸ್ಮೂತಾಗಿ ಕಾಣುತ್ತೆ ನಾವು ಭಾಳ ಸೋಡಾ ಹಾಕಿಲ್ಲ ಬೇಟ ಸೊ ಭಾಳ ಸೋಡಾ ಹಾಕ್ಬಾರ್ದಲ್ಲ ಹಾಕ್ತಾರೆ ಬೇಟ ಮಂದಿ ಉಬ್ಲಿ ಅಂತೇಳಿ ನಾವು ಹಾಕೋದು ಜಾಸ್ತಿ ಬಟ್ ನಾ ಅದೇ ಹೇಳ್ತೀನಲ್ಲ ಸ್ವಲ್ಪ ಹಾಕ್ಬೇಕಲ್ಲ ಅಂತ ಸ್ವಲ್ಪ ಹಾಕ್ಬೇಕು ಆಯ್ತು ಈಗ ಎಷ್ಟು ಸ್ಮೂತ್ಲಿ ಆರಾಮ್ಸೆ ಈಸಿಲಿ ಬಂದು ನೋಡ್ರಿ ಸೊ ಇಲ್ಲಿ ನಮ್ಮ ಮಮ್ಮಿ ಪ್ಲೇಟ್ ಸರ್ವ್ ಮಾಡತ್ತಾರೆ ಈಗ ಫಸ್ಟ್ ಚಟ್ನಿಲಿಂದ ಸ್ಟಾರ್ಟ್ ಮಾಡತ್ತಾರ ಮಿಕ್ಸಿ ಮಾಡ್ತೀನಿ ಸೊ ಇಡ್ಲಿ ನೋಡ್ರಿ ಎಷ್ಟು ಸಾಫ್ಟಾಗಿ ಸ್ಮೂತ್ ಆಗ್ಯಾವ ವಾವ್ ಸಾಂಬಾರು ನೋಡಿ ಎಷ್ಟು ಮಸ್ತ್ ಕಾಣ್ತದೆ ಸಾಂಬಾರು ನೋಡ್ರಿ ಎಷ್ಟು ಭರ್ರಿ ಆಗ್ಯದ ಅಲ್ಲ ಸೊ ನೋಡ್ರಿ ಒಂದು ಸ್ವಲ್ಪ ಇಡ್ಲಿ ಇದು ಬ್ರೇಕ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಎಷ್ಟು ಸಾಫ್ಟ್ ಆಗ್ಯಾವ ಅಂತ ಗೊತ್ತಾಗ್ತವೆ ಎಷ್ಟು ಸ್ಮೂತಾಗಿ ಆಗ್ಯಾವ ಎಷ್ಟು ಮಸ್ತ್ ಕಾಣತ್ತವ ಫುಲ್ ಸ್ಮೂತ್ ಆಗ್ಯಾವ ನೋಡ್ರಿ ಸಾಫ್ಟ್ ಆಗ್ಯಾವ ವಾವ್ ಸೂಪರ್ ಫುಲ್ ಚಟ್ನಿ ಸಾಂಬಾರು ಇಡ್ಲಿ ಭೀ ಮಸ್ತ್ ಆಗ್ಯದ ಚಟ್ನಿ ಭೀ ಸೂಪರ್ ಅಂದ್ರೆ ಸೂಪರ್ ಆಗ್ಯದ ಸೊ ನಮ್ಮ ಮಮ್ಮಿ ಮಾಡಿದ್ದು ಇದು ಇಡ್ಲಿ ಸಾಂಬಾರು ಚಟ್ನಿ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಯಾರೆಲ್ಲ ಹೊಸಬ ನೋಡ್ತೀರಿ ಫಸ್ಟ್ ವೀಡಿಯೋ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಲೈಕ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸಿಗೆ ಶೇರ್ ಮಾಡಿರಿ ಹಂಗೆ ಸಪೋರ್ಟ್ ಮಾಡಿರಿ ಬಾಯ್ ಮುಂದಿನ ಬ್ಲಾಗ್ದಾಗ ಸಿಗ್ತೀನಿ